ದೇವಸಸ್ಯ ಫಿಲಮ್ ಅಲ್ಲಿ ಕುರ್ಮುಷ್ಟ ಅನ್ನೋ ಪಾತ್ರ ಮಾಡಿದ್ದೀನಿ. ನಾನು ರಂಗಾಯಣ ಮೈಸೂರು ಅನ್ನೋ ಥಿಯೇಟರ್ ಸ್ಕೂಲಿಂದ ಪಾಸ್ ಔಟ್, ಡಿಪ್ಲೊಮಾ ಇನ್ ಥಿಯೇಟರ್ಸ್ ಮಾಡಿ ಒಂದಷ್ಟು ಕನ್ನಡ ಫಿಲಮ್ಸ್ಗಳನ್ನ ಮಾಡಿದ್ದೀನಿ. ಇನ್ನೊಂದಷ್ಟು ರಿಲೀಸಿಗೆ ರೆಡಿ ಇದೆ. ಅದೆಲ್ಲ ಫಿಲಮ್ಗಿಂತ ದೇವಸಸ್ಯ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಯಾಕಂದ್ರೆ ನಾನು ಆದಷ್ಟು ಮಾಡಿರೋದು ರಿಯಲಿಸ್ಟಿಕ್ ಕ್ಯಾರೆಕ್ಟರ್ಸು, ಸ್ವಲ್ಪ ನೈಜ ಘಟನೆಗಳು ಆಧಾರವಾಗಿರೋ ಫಿಲಮ್ಸು. ಬಟ್ ಇದು ಒಂದು ಸ್ವಲ್ಪ ಲಾರ್ಜರ್ ದೆನ್ ಲೈಫ್ ಇದೆ, ಸ್ವಲ್ಪ ಕಮರ್ಷಿಯಲ್ ಸಬ್ಜೆಕ್ಟು ಅಂಡ್ ಮಾಸ್ ಎಂಟರ್ಟೈನರ್ ಆ ಥರ ಏನು ಹೇಳ್ತಾರೆ ಆ ಥರದ್ದು. ನನಗೂ ಸಿಕ್ಕಾಪಟ್ಟೆ ಕಲಿಯೋದಕ್ಕೆ ಸಿಕ್ತು ಈ ಫಿಲಮಿಂದ. ನಾನು ಏನೇ ಚೆನ್ನಾಗಿ ಮಾಡಿದ್ರು ಅದ್ರ ಹೆಂಗೆ ಇದ್ರು ಅದು ಕಾರ್ತಿಕ್ ಸರ್ಗೆ ಹೋಗ್ಬೇಕು. ಬಿಕಾಸ್ ಅವರು ಪ್ರತಿಯೊಂದು ಶಾರ್ಟು ಪ್ರತಿಯೊಂದು ಎಕ್ಸ್ಪ್ರೆಷನ್ನು ಅವ್ರ ವಿಷನ್ಗೆ ತಕ್ಕಂತೆ ಇದೇ ಥರ ಬೇಕು ಅಂತ ಕೇಳಿ ತೆಗೆಸ್ಕೋತಿದ್ರು ಎಲ್ಲರ ಹತ್ರನೂ ಅಷ್ಟೇ. ಅಂಡ್ ಸೆಲ್ವನ್ ಜೊತೆ ಆ್ಯಕ್ಟ್ ಮಾಡಿದ್ದು ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಿಕಾಸ್ ಅವನು ನಾವಂದ್ರೆ ಅಟ್ಲೀಸ್ಟ್ ಕ್ಯಾಲ್ಕುಲೇಟೆಡ್ ಮೂವ್ ಮಾಡ್ತೀವಿ ಆ್ಯಕ್ಟಿಂಗ್ ಮಾಡಬೇಕಾದ್ರೆ, ಅವನು ತುಂಬ ರಾ ಮೂವ್ ಇರ್ತಿತ್ತು, ತುಂಬ ರಿಯಲಿಸ್ಟಿಕ್ಕು, ತುಂಬ. ಆ್ಯಂಡ್ ಅವ್ನು ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ನಾನು ಇಂಗ್ಲೀಷಲ್ಲಿ ಅವನ ಹೆಸರು ಕೇಳಿದ್ದೆ, ವಾಟ್ಸ್ ಯುವರ್ ನೇಮ್ ಅಂತ. ಅವನದಕ್ಕೆ ರೀ ನಂಗೆ ಕನ್ನಡ ಗೊತ್ತ್ರಿ ಅಂದಿದ್ದ. ಅದು ಲೈಕ್ ಇವಾಗಲೂ ನಾನು ಅವ್ನಿಗೆ ಟ್ರೈನಿಂಗ್ ಮಾಡಬೇಕಾದ್ರೆ ಅಥವಾ ಅವ್ರ ಜೊತೆ ಓಡಾಡಬೇಕಾದ್ರೆ ಸೆಲ್ವಿನ್ ಅವ್ರ ಮಾವ ಅನ್ಸುತ್ತೆ. ನಾವು ಬೆಂಗಳೂರಿಗೆಲ್ಲ ಹೋದ್ರೆ ನಮ್ಮನ್ನ ಈಗಲೂ ಕರೆಕ್ಟಾಗಿ ಮಾತಾಡ್ಸಲ್ಲ, ಕನ್ನಡದವರು ಅಂತಾನೆ ಗೊತ್ತಿಲ್ಲ, ಕನ್ನಡ ಕಲ್ತು ಮಾತಾಡ್ತಾ ಇರಾ ಅಂತೆಲ್ಲ ಹೇಳ್ತಾರೆ. ನಮಗೆ ಈ ಫಿಲಮಿಂದ ನಮ್ಗೆ ಕನ್ನಡ ಗೊತ್ತು ಅಂತ ಗೊತ್ತಾದ್ರೆ ಸಾಕು ಅಂತ ಹೇಳಿದ್ರು ನನಗೆ. ಅದು ಒಂದು ಸ್ವಲ್ಪ ನನಗೆ ಓ ಹಿಂಗೆಲ್ಲ ಇದೆಯಾ, ಕಷ್ಟ ಎಲ್ಲ ಇದೆಯಾ ಇವ್ರಿಗೆ ಈ ಥರ ಎಲ್ಲ ಅಂತ ಅನ್ಸಿತ್ತು. ಆ್ಯಂಡ್ ಬಿಂಬಿಕಾ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಅವ್ರ ಜೊತೆನೂ ಒಂದಷ್ಟು ಸೀನ್ಗಳಿದೆ. ಆ್ಯಂಡ್ ರವಿ ಸರ್ ಅವ್ರ ಜೊತೆನೂ ಒಂದಷ್ಟು ಸೀನ್ಗಳಿದೆ. ಖುಷಿ ಆಯಿತು ಸರ್ ನಿಮ್ಮ ಜೊತೆ ಆ್ಯಕ್ಟ್ ಮಾಡಿ. ಆ್ಯಂಡ್ ಕಾರ್ತಿಕ್ ಸರ್ ಆಲ್ಮೋಸ್ಟ್ 2 years ಈ ಫಿಲಮ್ ರೈಟಿಂಗಲ್ಲಿ ವರ್ಕ್ ಮಾಡಿ, ಆಮೇಲೆ ಅದನ್ನ 83 days ಶೂಟ್ ಮಾಡಿ 1 ವರ್ಷ ಜರ್ನಿ, ಆಲ್ಮೋಸ್ಟ್ 4 years ಅನ್ಸುತ್ತಲ್ವ ಸರ್. ನಾವು ಮೀಟ್ ಮಾಡಿ 3 years ಆಯಿತು. ಸಿಕ್ಕಾಪಟ್ಟೆ ಖುಷಿ ಇದೆ ನನಗೆ. ಇವತ್ತು ಆಲ್ಮೋಸ್ಟ್ ಫಿಲ್ಮ್ ಮುಗ್ದಿದೆ, ನಾನು ಕಾಯ್ತಾ ಇದ್ದೀನಿ ಫುಲ್ ಫಿಲಮ್ ನೋಡೋದಕ್ಕೆ ಹೆಂಗಾಗುತ್ತೆ ಅಂತ. ಬಿಗ್ ಬಾಸ್ ಸೀಸನ್ 3 ಇದ್ದೆ. ಇವಾಗ ನನ್ನ ಮೇಕ್ ಓವರ್ ಚೇಂಜ್ ಆಗಿದೆ, ಹಾಗಾಗಿ ಗುರ್ತು ಸಿಗ್ತಿಲ್ಲ. ಆದರೆ ನಾನೊಂದು ಇನ್ಸಿಡೆಂಟ್ ಹೇಳ್ತೀನಿ, ನಿಮಗೆಲ್ಲ ಗೊತ್ತಾಗುತ್ತೆ ಅವಾಗ. ಸೀಸನ್ 3 ಹುಚ್ಚ ವೆಂಕಟ್ ನನಗೆ ಹೊಡೆದಿದ್ರು. ಅದಾದ್ಮೇಲೆ ನಾನು ಈ ಮೇಕ್ ಓವರ್ ಮಾಡಿದ್ದು ರಾಜೇಶ್ ಧ್ರುವ ಅವರ ಬಾಲಾಜಿ ಫೋಟೋ ಸ್ಟುಡಿಯೋಕ್ಕಾಗಿತ್ತು. ಆದರೆ ನಾನು ಮೊದಲು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಕಾರ್ತಿಕ್ ಸಹೋದರ. ಬಿಕಾಸ್ ನಾನು ಇಂಚಿಂಚು ನೋಡಿದ್ದೀನಿ ಅವರ ಶ್ರಮವನ್ನು. ಸೆಟ್ ಮಾಡೋದಾಗಲಿ, ಆ ಸೆಟ್ ಮಾಡೋಕ್ಕೆ ಯಾರೂ ಸೆಟ್ಟವ್ರು ಬಂದಿರಲಿಲ್ಲ. ಡೈರೆಕ್ಷನ್ ಟೀಮು, ಕಾರ್ತಿಕ್ಕು ಎಲ್ಲ ಸೇರಿಕೊಂಡು ಆ 20 ಮನೆಯನ್ನು ನಿರ್ಮಿಸಿರೋದಿದೆಯಲ್ಲ, ನಿಜವಾಗ್ಲೂ ಅದು ಒಬ್ಬ ಡೆಡಿಕೇಟೆಡ್ ಇವ್ರು ಮಾಡಬೇಕಾದ ಕೆಲಸ ಮಾಡಿದ್ದಾನೆ. ಅರ್ಧ ಸ್ಕ್ರಿಪ್ಟಲ್ಲಿ ನಾನಿದ್ದೆ ಅಂದರೆ ನಾನು ಹೆಲ್ಪ್ ಮಾಡಲಿಲ್ಲ, ಬಂದು ಹೋಗಿ ಮಾಡ್ತಾ ಇದ್ದೆ ಅಷ್ಟೇ. ಉಚಿತ ಸಲಹೆಗಳನ್ನು ಕೊಡ್ತಾ ಇದ್ದೆ ಕೆಲವೊಂದಷ್ಟು. ಹರಿ ಈಸ್ ದ ವೆರಿ ಗುಡ್ ಮ್ಯೂಸಿಷಿಯನ್. ಬಿಕಾಸ್ ಅಷ್ಟು ಚಿಕ್ಕ ಏಜಲ್ಲಿ ಅಷ್ಟೆಲ್ಲ ತಿಳ್ಕೊಂಡಿದ್ದಾರೆ. ತುಂಬ ಖುಷಿ ಆಗುತ್ತೆ ನನಗೆ. ಇದು 2ನೇ ಸಿನಿಮಾ. ನಾನು ಮೊದಲು ಮಾಡಿದ್ದು ರಾಜೇಶ್ ಧ್ರುವ ಅವರು ನನ್ನನ್ನು ಸಿನಿಮಾ ರಂಗಕ್ಕೆ ಕರೆತಂದವರು, ಬಾಲಾಜಿ ಫೋಟೋ ಸ್ಟುಡಿಯೋ. ಇದು ನನ್ನ 2ನೇ ಸಿನಿಮಾ. ಕ್ಯಾರೆಕ್ಟರ್ ಬಗ್ಗೆ ಹೇಳಂಗಿಲ್ಲ, ಡೈರೆಕ್ಟರ್ ಹೇಳ್ಬಿಟ್ಟಿದ್ದಾರೆ, ಹೆಸರು ಕೂಡ ಹೇಳಬಾರ್ದು ಅಂತ. ಹಾಗಾಗಿ ಐ ಆಮ್ ವೆರಿ ಸಾರಿ. ಸಿನಿಮಾದಲ್ಲಿ ಇರ್ತೀನಿ ಸರ್. ಫಸ್ಟ್ ಹಾಫಲ್ಲಿ ಅರ್ಧ ದಿನ ಶುರುವಾದರೆ ಕೊನೆ ತನಕ ಇರ್ತೀನಿ. ಲೀಡ್ ತನಕ, ಕ್ಲೈಮ್ಯಾಕ್ಸ್ ತನಕನೂ ಇರ್ತೀನಿ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಒಂದು ಕಲಾವಿದನ್ನು ಗುರುತಿಸೋದು ಮೀಡಿಯಾದವರು. ಸೊ ನಾನು ಒನ್ ಆಫ್ ದ ಮೀಡಿಯಾ ಪರ್ಸನ್ ಆಗಿ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.